ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಜಗತ್ತಿನ ಅತಿದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಅಂತ ಹೇಳಿ ಖ್ಯಾತವಾಗಿರ್ತಕ್ಕಂಥ ನರೇಗಾ ಕಾಯ್ದೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005 ಈ ಕಾಯ್ದೆಯನ್ನು ಮರುನಾಮಕರಣ ಮಾಡಲಾಗಿದ್ದು, ಇನ್ನು ಮುಂದೆ ಇದನ್ನು ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಅಭಿಯಾನ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಈ ಒಂದು ಕಾಯ್ದೆಯ ಮರುನಾಮಕರಣದ ಬಗ್ಗೆ ಇಡೀ ದೇಶದಾದ್ಯಂತ ತುಂಬ ವ್ಯಾಪಕವಾಗಿ ಚರ್ಚೆಗೊಂಡಿದ್ದು, ನರೇಗಾ ಕಾಯ್ದೆಯಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನು ಈ ಒಂದು ನೂತನ ಕಾಯ್ದೆಯಲ್ಲಿ ಮಾರ್ಪಾಡು ಮಾಡಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ರಿಲೇಟೆಡ್ ಇರತಕ್ಕಂಥ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಜೊತೆಗೆ ಸರ್ಕಾರದ ಹೊಸ ಸ್ಕೀಮ್ಗಳ ಬಗ್ಗೆ ಹಾಗೂ ಸರ್ಕಾರದ ಜಾಬ್ ನೋಟಿಫಿಕೇಶನ್ಗಳ ಬಗ್ಗೆ ಕೂಡ ನಾವು ವಿಡಿಯೋನ ತರ್ತಾ ಇರ್ತೀವಿ. ಸೊ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡಿ ಹಾಗೂ ಈ ಒಂದು ವಿಷಯಗಳ ಒಂದು PDF ನೋಟ್ಸ್ಗಾಗಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಸ್ನೇಹಿತರೆ, ಈ ನರೇಗಾ ಕಾಯ್ದೆ 2005ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು. ಮೊದಲು ಈ ಒಂದು ಕಾಯ್ದೆ ಹೆಸರು ಕೇವಲ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಇತ್ತು. ನಂತರ 2009 ಅಕ್ಟೋಬರ್ 2ರಲ್ಲಿ ಈ ಒಂದು ಕಾಯ್ದೆ ಹೆಸರನ್ನು ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿತ್ತು. ನಂತರ ಈಗ 2025ರಲ್ಲಿ ಈ ಕಾಯ್ದೆಯನ್ನು ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಅಭಿಯಾನ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಈ ಒಂದು ಕಾಯ್ದೆ ಜಗತ್ತಿನಲ್ಲೇ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಅಂತ ಹೇಳಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಈ ಒಂದು ಕಾಯ್ದೆಯ ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆಯಲಾಗಿದೆ. ಜೊತೆಗೆ ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ 2025 ಡಿಸೆಂಬರ್ 21ರಂದು ಈ ಒಂದು ಮಸೂದೆಗೆ ಸಹಿಯನ್ನು ಹಾಕಿದ್ದು ಈ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದಿದೆ. ಯಾವುದೇ ಒಂದು ಮಸೂದೆಗೆ ರಾಷ್ಟ್ರಪತಿಯವರ ಅಂಕಿತ ಆದ ನಂತರನೇ ಆ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಅಭಿಯಾನ ಗ್ರಾಮೀಣ ವಿಬಿಜಿ ರಾಮ್ಜಿ ನೂತನ ಕಾಯ್ದೆಯಲ್ಲಿ ಈ ಹಿಂದೆ ಇದ್ದಂಥ ನರೇಗಾ ಕಾಯ್ದೆಯಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನು ಈ ಹೊಸ ಕಾಯ್ದೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಪ್ರತಿಯೊಂದರ ಬಗ್ಗೆನೂ ಮುಂದೆ ನೋಡ್ತಾ ಹೋಗೋಣ. ಈ ವಿಬಿಜಿ ರಾಮ್ಜಿ ಕಾಯ್ದೆ 2025ರ ಮಸೂದೆಯನ್ನು ಲೋಕಸಭೆಯಲ್ಲಿ 2025 ಡಿಸೆಂಬರ್ 16ರಂದು ಮಂಡಿಸಲಾಗುತ್ತೆ. ಈ ಮಸೂದೆಯನ್ನು ಮಂಡಿಸಿದವರು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಲೋಕಸಭೆಯಲ್ಲಿ 2025 ಡಿಸೆಂಬರ್ 18ರಂದು ಈ ಮಸೂದೆ ಅಂಗೀಕಾರಗೊಳ್ಳುತ್ತೆ. ನಂತರ ಅದೇ ದಿನ ರಾಜ್ಯಸಭೆಯಲ್ಲೂ ಕೂಡ ಈ ಮಸೂದೆ ಅಂಗೀಕಾರ ಆಗುತ್ತೆ. ಅದೇ ದಿನ ಡಿಸೆಂಬರ್ 18, 2025ರಂದೇ ಲೋಕಸಭೆ ಮತ್ತು ರಾಜ್ಯಸಭೆ 2 ಸದನಗಳಲ್ಲಿ ಈ ಒಂದು ಮಸೂದೆ ಅಂಗೀಕಾರಗೊಳ್ಳುತ್ತೆ. ನಂತರ 2025 ಡಿಸೆಂಬರ್ 21ರಂದು ಈ ಒಂದು ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ತಾರೆ. ಅದಾದಮೇಲೆ ಈ ಒಂದು ಮಸೂದೆ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಈ ನೂತನ ವಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿ ಇರತಕ್ಕಂಥ ಪ್ರಮುಖ ಅಂಶಗಳನ್ನು ಪಾಯಿಂಟ್ ವೈಸ್ ನೋಡೋದಾದರೆ, ಮೊದಲನೇದಾಗಿ ಖಾತ್ರಿಪಡಿಸಿದ ಉದ್ಯೋಗ ದಿನಗಳ ಸಂಖ್ಯೆಯನ್ನು 100ರಿಂದ 125 ದಿನಗಳಿಗೆ ಏರಿಕೆ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ. ಇಲ್ಲಿ ಜಸ್ಟ್ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಸೆಕೆಂಡು ನಿರುದ್ಯೋಗ ಭತ್ಯೆ ಮತ್ತು ಥರ್ಡು ನಿಧಿ ಹಂಚಿಕೆ ಹಾಗೂ ಯೋಜನೆ ಕೇಂದ್ರ ಪ್ರಾಯೋಗಿಕ ಯೋಜನೆಯಾಗಿ ಮಾರ್ಪಾಡು ಮಾಡಲಾಗಿದೆ. ಹಣಕಾಸಿನ ಹಂಚಿಕೆ, ಕೃಷಿ ಋತುವಿನಲ್ಲಿ ಕೆಲಸಗಳಿಗೆ ವಿರಾಮ, ರಾಜ್ಯ ಸರ್ಕಾರಗಳು ಪ್ರಮಾಣಿತ ಹಂಚಿಕೆಗಿಂತ ಹೆಚ್ಚಿನ ವೆಚ್ಚವನ್ನು ಈ ಒಂದು ನೂತನ ಕಾಯ್ದೆಯಲ್ಲಿ ಭರಿಸಬೇಕಾಗುತ್ತೆ. ಯೋಜನೆಯ ಚೌಕಟ್ಟು, ಅನುಷ್ಠಾನ ಮತ್ತು ಮೇಲ್ವಿಚಾರಣೆ, ತಂತ್ರಜ್ಞಾನದ ಬಳಕೆ, ಈ ಒಂದು ಅಂಶಗಳ ಬಗ್ಗೆ ಇಲ್ಲಿ ಕೆಲವೊಂದು ಮಾರ್ಪಾಡನ್ನು ಮಾಡಲಾಗಿದೆ. ಈ ಪ್ರತಿಯೊಂದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ನೋಡ್ತಾ ಹೋಗೋಣ. ವಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಖಾತ್ರಿಪಡಿಸಿದ ಉದ್ಯೋಗ ದಿನಗಳ ಸಂಖ್ಯೆಯನ್ನು 100ರಿಂದ 125 ದಿನಗಳಿಗೆ ಏರಿಕೆ ಮಾಡಲಾಗಿದೆ. ಹಿಂದೆ ನರೇಗಾ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಏನು ಪ್ರತಿ ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರಿಗೆ ಕೌಶಲ್ಯರಹಿತ ದೈಹಿಕ ಕೆಲಸಕ್ಕೆ ಸ್ವಯಂ ಸೇವಕರಾಗಿ ಯಾರು ಕೆಲಸ ಮಾಡ್ತಾರೆ ಅಂಥವರಿಗೆ ಹಣಕಾಸು ವರ್ಷದಲ್ಲಿ 100 ದಿನಗಳ ಉದ್ಯೋಗವನ್ನು ಒದಗಿಸಲಾಗ್ತಾ ಇತ್ತು. ಈಗ ಹೊಸ ನೂತನ ಕಾಯ್ದೆಯಲ್ಲಿ 100 ದಿನದ ಉದ್ಯೋಗ ಖಾತ್ರಿಯನ್ನು 125 ದಿನಗಳಿಗೆ ಏರಿಕೆ ಮಾಡಲಾಗಿದೆ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನರೇಗಾ ಕಾಯ್ದೆಯಲ್ಲಿ ಹಿಂದೆ ಒಂದು ಪ್ರತಿ ಗ್ರಾಮೀಣ ಕುಟುಂಬದಲ್ಲಿರ್ತಕ್ಕಂಥ ಅಂದರೆ ಗ್ರಾಮೀಣ ಒಂದು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಕುಟುಂಬದ ವಯಸ್ಕ ಸದಸ್ಯನಿಗೆ ಅಂದರೆ ಕೌಶಲ್ಯ ರಹಿತವಾಗಿರ್ಬೇಕು, ಯಾವುದೇ ಅವ್ರ ಹತ್ರ ಕೌಶಲ್ಯಗಳಿರಬಾರ್ದು, ದೈಹಿಕವಾಗಿ
ಕೆಲಸವನ್ನು ಮಾಡೋದಕ್ಕೆ ಯಾರು ಸ್ವಯಂ ಸೇವಕರಾಗಿ ಬಂದು ಕೆಲಸ ಮಾಡ್ತಾರೆ ಅಂಥವರಿಗೆ 100 ದಿನ ಒದಗಿಸಲಾಗ್ತಾ ಇತ್ತು. ಈ ಒಂದು ನೂತನ ಕಾಯ್ದೆಯಲ್ಲಿ 100 ದಿನಗಳ ಬದಲಾಗಿ 125 ದಿನಗಳಿಗೆ ಅಂದರೆ 25 ದಿನ ಎಕ್ಸ್ಟ್ರಾ 125 ದಿನಗಳ ಒಂದು ಉದ್ಯೋಗ ಖಾತ್ರಿಯನ್ನು ಇಲ್ಲಿ ನೀಡಲಾಗ್ತಾ ಇದೆ. ಸೆಕೆಂಡು ನಿರುದ್ಯೋಗ ಭತ್ಯೆ. ಇಲ್ಲಿ ಹಿಂದೆ ಮನರೇಗಾ ಕಾಯ್ದೆಯಲ್ಲಿ ಕೆಲಸ ಹುಡುಕುತ್ತಿರ್ತಕ್ಕಂಥ ವ್ಯಕ್ತಿಗೆ 15 ದಿನಗಳಲ್ಲಿ ಏನಾದರೂ ಉದ್ಯೋಗ ನೀಡದೇ ಇದ್ದರೆ ರಾಜ್ಯ ಸರ್ಕಾರ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ನೀಡಬೇಕಾಗ್ತಾ ಇತ್ತು. ಅದೇ ಒಂದು ರೂಲ್ಸನ್ನು ಈ ಒಂದು ನೂತನ ಕಾಯ್ದೆಯಲ್ಲೂ ಕೂಡ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಅದರಲ್ಲಿ ಯಾವುದೇ ಬದಲಾವಣೆಗಳನ್ನು ತಂದಿಲ್ಲ. ನೂತನ ಕಾಯ್ದೆಯಲ್ಲೂ ಕೂಡ ಅದೇ ನಿಬಂಧನೆಯನ್ನು ಉಳಿಸಿಕೊಳ್ಳಲಾಗಿದೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟು ನಿಧಿ ಹಂಚಿಕೆ. ಮನರೇಗಾ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೌಶಲ್ಯರಹಿತ ದೈಹಿಕ ಕೆಲಸಕ್ಕಾಗಿ ವೇತನದ ಸಂಪೂರ್ಣ ವೆಚ್ಚವನ್ನು ಸಾಮಗ್ರಿ ವೆಚ್ಚದ 3/4 ಭಾಗದವರೆಗೆ ಮತ್ತು ಆಡಳಿತ ವೆಚ್ಚದ 1 ಪಾಲನ್ನು ನೀಡ್ತಾ ಇತ್ತು. ಈ ನೂತನ ಕಾಯ್ದೆಯಲ್ಲಿ ರಾಜ್ಯ ಸರ್ಕಾರ ಸಾಮಗ್ರಿ ವೆಚ್ಚದ 1/4 ಭಾಗವನ್ನು ಮತ್ತು ಆಡಳಿತ ವೆಚ್ಚ, ನಿರುದ್ಯೋಗ ಭತ್ಯೆ ಮತ್ತು ವೇತನ ಪಾವತಿಯಲ್ಲಿ ಏನಾದರೂ ವಿಳಂಬವಾದರೆ ಪರಿಹಾರವನ್ನು ಕೂಡ ನೀಡಬೇಕಾಗುತ್ತೆ ಅಂತ ಹೇಳಿ ಈ ಒಂದು ನೂತನ ಕಾಯ್ದೆಯಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟು ಯೋಜನೆ ಕೇಂದ್ರ ಪ್ರಾಯೋಗಿಕ ಯೋಜನೆಯಾಗಿ ಮಾರ್ಪಾಡು. ಅಂದರೆ ಈ ನೂತನ ಕಾಯ್ದೆಯಲ್ಲಿ ಈ ಯೋಜನೆಯನ್ನು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿ ತಿದ್ದುಪಡಿ ಮಾಡಲಾಗಿದೆ. ನೆಕ್ಸ್ಟು ಹಣಕಾಸಿನ ಹಂಚಿಕೆ. ಈ ಹೊಸ ಕಾಯ್ದೆ ಅಡಿಯಲ್ಲಿ ಈಶಾನ್ಯ ರಾಜ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ನಿಧಿ ಹಂಚಿಕೆ ಮಾದರಿಯನ್ನು 60:40 ಆಗಿರುತ್ತೆ. ಮೊದಲು ಮನರೇಗಾದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪಾಲು 90:10 ಈಗ ಅದನ್ನು 60:40 ಮಾಡಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ಮೇಲಿನ ಅನುಪಾತದಲ್ಲಿನೇ ವೇತನ, ಸಾಮಗ್ರಿ ವೆಚ್ಚಗಳು, ಆಡಳಿತಾತ್ಮಕ ವೆಚ್ಚವನ್ನು ಹಂಚಿಕೊಳ್ತವೆ. ಜೊತೆಗೆ ರಾಜ್ಯ ಸರ್ಕಾರ ನಿರುದ್ಯೋಗ ಭತ್ಯೆ ಮತ್ತು ಪರಿಹಾರವನ್ನು ಪಾವತಿಸೋದು ಮುಂದುವರಿಸುತ್ತೆ. ನೆಕ್ಸ್ಟು ಕೃಷಿ ಋತುವಿನಲ್ಲಿ ಕೆಲಸಗಳಿಗೆ ವಿರಾಮ. ಈ ಕಾಯ್ದೆ ಪ್ರಕಾರ ರಾಜ್ಯಗಳು ಪ್ರತಿ ಹಣಕಾಸು ವರ್ಷಕ್ಕೆ 60 ದಿನಗಳ ಅವಧಿಯನ್ನು ಮುಂಚಿತವಾಗಿ ಘೋಷಿಸಬೇಕು. ಅಂದರೆ ಈ ಕೃಷಿ ಋತು ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇರುತ್ತೆ. ಅಂಥ ಒಂದು ದಿನಗಳನ್ನು, ಯಾವ ದಿನಗಳು ನಿಮ್ಮಲ್ಲಿ ಕೃಷಿ ಚಟುವಟಿಕೆಗಳು ನಡೀತವೆ ಅಂಥ ಒಂದು ದಿನಗಳ 60 ದಿನಗಳ ಅವಧಿಯನ್ನು ಮುಂಚಿತವಾಗಿ ಘೋಷಿಸಬೇಕು. ಆ ಅವಧಿಯಲ್ಲಿ ಈ ಯೋಜನೆ ಅಡಿಯಲ್ಲಿ ಕೆಲಸಗಳನ್ನು ಕೈಗೊಳ್ಳಲಾಗುವುದಿಲ್ಲ. ಅಂದರೆ ಈ ಯೋಜನೆ ಅಡಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಹೋದರೆ ಕೃಷಿ ಚಟುವಟಿಕೆಗಳಿಗೆ ಜನ ಸಿಗೋದಿಲ್ಲ. ಆದ್ದರಿಂದ ಯಾವ ಸಮಯದಲ್ಲಿ ಕೃಷಿ ಚಟುವಟಿಕೆಗಳೇ ನಡೆಯುತ್ತೆ ಎಂಬುದನ್ನು ಇವರು ಮೊದಲೇ ಘೋಷಿಸಬೇಕು. 60 ದಿನಗಳು. ಆ ಒಂದು 60 ದಿನಗಳವರೆಗೆ ಈ ಯೋಜನೆ ಅಡಿಯಲ್ಲಿ ಅಲ್ಲಿ ಕೆಲಸಗಳನ್ನು ಕೈಗೊಳ್ಳಲಾಗೋದಿಲ್ಲ. ಈ ಅವಧಿ ಬಿತ್ತನೆ ಮತ್ತು ಕೊಯ್ಲು ಸೇರಿದಂತೆ ಗರಿಷ್ಠ ಕೃಷಿ ಋತುಗಳನ್ನು ಒಳಗೊಂಡಿರಬೇಕು. ಅಂದರೆ ಆ ಒಂದು 60 ದಿನ ಇವರು ಏನು ಘೋಷಣೆ ಮಾಡ್ತಾರೆ ಆ ಸಮಯದಲ್ಲಿನೇ ಅಲ್ಲಿ ಹೆಚ್ಚಿನ ಕೃಷಿ ಚಟುವಟಿಕೆಗಳು, ಬಿತ್ತನೆ ಆಗಿರ್ಬೋದು, ರಾಶಿ, ಈ ರೀತಿ ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು 60 ದಿನಗಳಲ್ಲಿ ಹೆಚ್ಚಿಗೆ ನಡೀತಾ ಇರಬೇಕು. ಅಂಥ ಒಂದು 60 ದಿನಗಳನ್ನು ಇವರು ಮುಂಚಿತವಾಗಿ ಘೋಷಿಸಬೇಕು. ಆ ಸಮಯದಲ್ಲಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾರೂ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಏನಾಗುತ್ತೆ, ರೈತರಿಗೂ ಕೂಡ ಕೃಷಿ ಚಟುವಟಿಕೆಗೆ ಜನ ಸಿಗ್ತಾರೆ. ನೆಕ್ಸ್ಟು ರಾಜ್ಯ ಸರ್ಕಾರಗಳು ಪ್ರಮಾಣಿತ ಹಂಚಿಕೆಗಿಂತ ಹೆಚ್ಚಿನ ವೆಚ್ಚವನ್ನು ಭರಿಸಬೇಕಾಗುತ್ತೆ. ಪ್ರತಿ ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರ ರಾಜ್ಯವಾರು ಪ್ರಮಾಣಿತ ಹಂಚಿಕೆಯನ್ನು ನಿರ್ಧರಿಸಲಾಗುತ್ತೆ ಅಂತ ತಿಳಿಸಿದೆ. ಜೊತೆಗೆ ಈ ಹಂಚಿಕೆಗಳಿಗೆ ಮಾನದಂಡಗಳನ್ನು ನಿಯಮಗಳ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸೂಚಿಸಲಾಗುತ್ತೆ. ಈ ಹಂಚಿಕೆಗಿಂತ ಹೆಚ್ಚಿನ ವೆಚ್ಚವನ್ನು ರಾಜ್ಯ ಸರ್ಕಾರ ಭರಿಸಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗ್ತಾ ಇದೆ. ನೆಕ್ಸ್ಟು ಯೋಜನೆಯ ಚೌಕಟ್ಟು. ಮನರೇಗಾ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ತಮ್ಮ ಪ್ರದೇಶಗಳಲ್ಲಿನ ಯೋಜನೆಗಳನ್ನು ಗುರುತಿಸುವ ಜವಾಬ್ದಾರಿಯನ್ನು ಹೊಂದಿರ್ತಾ ಇದ್ವು. ಅದೇ ಒಂದು ಜವಾಬ್ದಾರಿಯನ್ನು ಇಲ್ಲಿ ಕೂಡ ನೂತನ ಕಾಯ್ದೆಯಲ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಚೇಂಜಸ್ ಇಲ್ಲ. ಜೊತೆಗೆ ಈ ಕಾರ್ಯಗಳು ಮುಖ್ಯವಾಗಿ 4 ವಿಷಯಗಳ ಆಧಾರಿತ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಲಾಗುತ್ತೆ. ಮೊದಲನೇದು ನೀರಿನ ಸುರಕ್ಷತೆ, ಸೆಕೆಂಡು ಗ್ರಾಮೀಣ ಮೂಲಸೌಕರ್ಯ, ಥರ್ಡು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, 4 ಹವಾಮಾನ ವೈಪರೀತ್ಯಗಳನ್ನು ತಗ್ಗಿಸೋದು. ಮತ್ತು ಈ ಯೋಜನೆಗಳನ್ನು ಪ್ರಧಾನಮಂತ್ರಿ ಗತಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲ್ಯಾನ್ನೊಂದಿಗೆ ಸಂಯೋಜಿಸಲಾಗುತ್ತೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಒಟ್ಟುಗೂಡಿಸಲಾಗುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಅನುಷ್ಠಾನ ಮತ್ತು ಮೇಲ್ವಿಚಾರಣೆ. ಮನರೇಗಾ ಒಂದು ಕಾಯ್ದೆಯಲ್ಲಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಕೈಗೊಳ್ಳೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮಂಡಳಿಗಳನ್ನು ಸ್ಥಾಪಿಸಲಾಗ್ತಾ ಇತ್ತು. ಅದೇ ಒಂದು ನಿಬಂಧನೆಯನ್ನು ಕೂಡ ಇಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇಲ್ಲಿ ರಾಷ್ಟ್ರೀಯ ಮಟ್ಟದ ಸ್ಟೀರಿಂಗ್ ಸಮಿತಿಯನ್ನು ರೂಪಿಸಲಾಗ್ತಾ ಇದೆ. ಇದು ಉನ್ನತ ಮಟ್ಟದ ಮೇಲ್ವಿಚಾರಣೆಯನ್ನು ನಡೆಸುತ್ತೆ ಮತ್ತು ಪ್ರಾಮಾಣಿತ ಹಂಚಿಕೆಯನ್ನು ಇದು ಶಿಫಾರಸನ್ನು ಮಾಡುತ್ತೆ. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದು ರಾಜ್ಯ ಸ್ಟೀರಿಂಗ್ ಸಮಿತಿಯನ್ನು ರಚಿಸಲಾಗುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ತಂತ್ರಜ್ಞಾನದ ಬಳಕೆ.
ಕಾಯ್ದೆಯಲ್ಲಿ ಇವುಗಳನ್ನು ಬಳಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಯಾವ್ಯಾವ ಒಂದು ಟೆಕ್ನಾಲಜಿ ಅಂದರೆ ವಹಿವಾಟಿಗಾಗಿ ಬಯೋಮೆಟ್ರಿಕ್ ದೃಢೀಕರಣ, ಸೆಕೆಂಡು ಯೋಜನೆ ಮತ್ತು ಮೇಲ್ವಿಚಾರಣೆಗಾಗಿ ಜಿಯೋಸ್ಪೇಷಿಯಲ್ ತಂತ್ರಜ್ಞಾನ, ನೈಜ ಸಮಯದ ಟ್ರ್ಯಾಕಿಂಗ್ಗಳಿಗಾಗಿ ಮೊಬೈಲ್ ಅಪ್ಲಿಕೇಶನ್ ಆಧಾರಿತ ಡ್ಯಾಶ್ಬೋರ್ಡ್, ಹಾಗೂ 4ನೇದು ಸಾಪ್ತಾಹಿಕ ಸಾರ್ವಜನಿಕ ಬಹಿರಂಗಪಡಿಸುವಿಕೆಯ ವ್ಯವಸ್ಥೆಗಳನ್ನು ಒಳಗೊಂಡಿರ್ತಕ್ಕಂಥ ಕೆಲವೊಂದು ತಂತ್ರಜ್ಞಾನದ ಬಳಕೆಯನ್ನು ಈ ಒಂದು ನೂತನ ಕಾಯ್ದೆಯಲ್ಲಿ ಬಳಸ್ಕೊಳ್ಳಲಾಗುವುದು ಅಂತೇಳಿ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಕಾಯ್ದೆಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005. ಈ ಕಾಯ್ದೆಯ ಮೊದಲ ಹೆಸರು ಕೇವಲ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005 ಅಂತ ಹೇಳಿತ್ತು. ಈ ಒಂದು ನರೇಗಾ ಕಾಯ್ದೆಯ ಮಸೂದೆಯನ್ನು ಸಂಸತ್ತಿನ ಲೋಕಸಭೆಯಲ್ಲಿ 2005 ಆಗಸ್ಟ್ 23ರಂದು ಮಂಡಿಸಲಾಗುತ್ತೆ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ 2005 ಆಗಸ್ಟ್ 24ರಂದು ಈ ಮಸೂದೆಯನ್ನು ಮಂಡಿಸಲಾಗುತ್ತೆ. ಈ ಮಸೂದೆಗೆ ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರು 2005 ಸೆಪ್ಟೆಂಬರ್ 5ರಂದು ಅಂಕಿತ ಹಾಕ್ತಾರೆ. ಅವರ ಅಂಕಿತದ ನಂತರ ಈ ಒಂದು ಮಸೂದೆ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಇದೊಂದು ಜಗತ್ತಿನಲ್ಲೇ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಆಗಿದ್ದು, ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಗ್ರಾಮೀಣ ಭಾಗದ ಕೌಶಲ್ಯರಹಿತ ವಯಸ್ಕರಿಗೆ ಉದ್ಯೋಗದ ಭರವಸೆಯನ್ನು ನೀಡುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ. ಅಂದರೆ ಗ್ರಾಮೀಣ ಭಾಗದಲ್ಲಿ, ರೂರಲ್ ಪ್ರದೇಶದಲ್ಲಿರ್ತಕ್ಕಂಥ ಕೌಶಲ್ಯರಹಿತ, ಯಾವುದೇ ಕೌಶಲ್ಯಗಳು ಇರದೇ ಇರತಕ್ಕಂಥ ವಯಸ್ಕರಿಗೆ ಉದ್ಯೋಗವನ್ನು ನೀಡೋದು ಈ ಯೋಜನೆಯ ಪ್ರಮುಖ ಉದ್ದೇಶ. ನರೇಗಾ ಯೋಜನೆಗೆ ಚಾಲನೆ ನೀಡಿರ್ತಕ್ಕಂಥ ದಿನಾಂಕ ಬಂದ್ಬಿಟ್ಟು 2006 ಫೆಬ್ರವರಿ 2ರಂದು ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಫೆಬ್ರವರಿ 2ರಂದು, ಪ್ರತಿ ವರ್ಷ ಫೆಬ್ರವರಿ 2ರಂದು ಮನರೇಗಾ ದಿನವಾಗಿ ಆಚರಿಸಲಾಗುತ್ತೆ. ನೆಕ್ಸ್ಟ್ ಈ ಯೋಜನೆ ಜಾರಿಗೆ ಬಂದಂಥ ವರ್ಷ ಬಂದ್ಬಿಟ್ಟು 2006 ಮತ್ತು 2007 ವಿತ್ತ ವರ್ಷದಲ್ಲಿ ಮೊದಲ ಹಂತವಾಗಿ ದೇಶದ 200 ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ನಂತರ ಹಂತ ಹಂತವಾಗಿ ದೇಶದಾದ್ಯಂತ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಈ ಮನರೇಗಾ ಯೋಜನೆ 2006 ಮತ್ತು 2007ನೇ ಒಂದು ವಿತ್ತೀಯ ವರ್ಷದಲ್ಲಿ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಲಾಗುತ್ತೆ. ನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಮನರೇಗಾ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ. ನರೇಗಾ ಯೋಜನೆ ಅಂದರೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗೋಕ್ಕಿಂತ ಮುಂಚೆ ಕೇವಲ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆ ಹೆಸರಿತ್ತು. ಇದನ್ನು 2009 ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು, 2009ರ ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಈ ನರೇಗಾ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮರುನಾಮಕರಣ ಮಾಡಲಾಗುತ್ತೆ. ಯೋಜನೆಯ ಫಲಾನುಭವಿಗಳು ಬಂದ್ಬಿಟ್ಟು ಗ್ರಾಮೀಣ ಭಾಗದ ಕೌಶಲ್ಯರಹಿತ ವಯಸ್ಕರು ಈ ಉದ್ಯೋಗವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಅಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯಾವುದೇ ಕುಟುಂಬದ ಕೌಶಲ್ಯರಹಿತ ವಯಸ್ಕನು ಕೂಡ ಈ ಒಂದು ಉದ್ಯೋಗ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಉದ್ಯೋಗದಲ್ಲಿ ಮಹಿಳೆಯರಿಗೆ ಮೀಸಲು. ಒಟ್ಟು ಉದ್ಯೋಗದಲ್ಲಿ 1/3 ಉದ್ಯೋಗವನ್ನು ಮಹಿಳೆಯರಿಗೆ ನೀಡಲಾಗುತ್ತೆ. ಕೆಲಸದ ವ್ಯಾಪ್ತಿ ಬಂದ್ಬಿಟ್ಟು ಅವರು ವಾಸ ಮಾಡತಕ್ಕಂಥ ಪ್ರದೇಶದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಲಾಗುತ್ತೆ. 5 ಕಿಲೋಮೀಟರ್ಗಿಂತ ಹೆಚ್ಚೇನಾದರೂ ಆದರೆ ಹೆಚ್ಚುವರಿ ವೇತನವನ್ನು ಆ ಒಂದು ಕೆಲಸಗಾರರಿಗೆ ನೀಡಬೇಕಾಗುತ್ತೆ. ನೆಕ್ಸ್ಟ್ ನೋಂದಣಿ ಪ್ರಕ್ರಿಯೆ ಬಂದ್ಬಿಟ್ಟು ಪ್ರತಿ ಗ್ರಾಮೀಣ ಕುಟುಂಬದ ವ್ಯಕ್ತಿಗಳು ಕೂಡ ನರೇಗಾ ಅಡಿಯಲ್ಲಿ ನೋಂದಾಯಿಸಿಕೊಳ್ಳತಕ್ಕಂಥ ಹಕ್ಕನ್ನು ಹೊಂದಿರ್ತಾರೆ. ಅಂದರೆ ಗ್ರಾಮೀಣ ಒಂದು ಭಾಗದಲ್ಲಿ ವಾಸ ಮಾಡತಕ್ಕಂಥ ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ನೋಂದಾಯಿಸ್ಕೊಳ್ಬೋದು. ಅದು ಅವರಿಗಿರ್ತಕ್ಕಂಥ ಹಕ್ಕು ಅಂತ ಹೇಳಿ ಇಲ್ಲಿ ತಿಳಿಸಲಾಗ್ತಾ ಇದೆ. ಈ ಯೋಜನೆಯ ಅನುಷ್ಠಾನ ಗ್ರಾಮ ಮಟ್ಟದಲ್ಲಿ ಅನುಷ್ಠಾನಗೊಳಿಸುವ ಯೋಜನೆ ಇದಾಗಿರುತ್ತೆ. ಗ್ರಾಮ ಪಂಚಾಯಿತಿಗಳು ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತವೆ. ಈ ಕಾಮಗಾರಿಗೆ ಶಿಫಾರಸನ್ನು ಗ್ರಾಮ ಸಭೆಗಳು ಮನರೇಗಾದ ಅಡಿಯಲ್ಲಿ ಕೈಗೊಳ್ಳಬೇಕಾದಂಥ ಕೆಲಸದ ಬಗ್ಗೆ ಶಿಫಾರಸನ್ನು ಮಾಡಬೇಕು ಮತ್ತು ಕನಿಷ್ಠ 50% ಕಾಮಗಾರಿಯನ್ನು ಅವರಿಂದಲೇ, ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ರಿಜಿಸ್ಟರ್ ಆದಂಥ ವ್ಯಕ್ತಿಗಳಿಂದಲೇ ಕನಿಷ್ಠ 50% ಕಾಮಗಾರಿಯನ್ನು ನಿರ್ವಹಿಸಬೇಕಂತ ಹೇಳಿ ತಿಳಿಸಲಾಗ್ತಾ ಇತ್ತು. ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮ ಸಭೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ನಡೆಸ್ತಾ ಇತ್ತು. ವೇತನ ಮತ್ತು ನಿರುದ್ಯೋಗ ಭತ್ಯೆ ಸಂಪೂರ್ಣ ಕೂಲಿಯನ್ನು ಕೇಂದ್ರ ಸರ್ಕಾರನೇ ಭರಿಸಿದ್ರೆ ನಿರುದ್ಯೋಗ ಭತ್ಯೆಯನ್ನು ರಾಜ್ಯ ಸರ್ಕಾರಗಳು ಭರಿಸ್ತಾ ಇದ್ವು. ಕಾಮಗಾರಿಗಳು ಬಂದ್ಬಿಟ್ಟು ನೀರು, ಮಣ್ಣಿನ ಸಂರಕ್ಷಣೆ, ಅರಣ್ಯೀಕರಣ, ಭೂ ಅಭಿವೃದ್ಧಿ ಈ ರೀತಿಯಾದಂಥ ಕಾರ್ಯಗಳನ್ನು ಈ ಮನರೇಗಾ ಕಾಯ್ದೆ ಅಡಿಯಲ್ಲಿ ಕೈಗೊಳ್ಳಲಾಗ್ತಾ ಇತ್ತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಚಾನಲನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಈ ಒಂದು ವಿಷಯಗಳ ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ
ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಧನ್ಯವಾದಗಳು.